ಏನಾಯ್ತು ಸಮಸ್ಯೆ ತಮ್ಗೆ? ಹೊಟ್ಟೆದು ಸರ್ ಡೈಜೆಷನ್ ಇಶ್ಯೂ ಇದೆ ಅಂತ. ಡೈಜೆಷನ್ ಇಶ್ಯೂ ಇದೆ. ಏನ್ ಫಾಲೋ ಮಾಡಿದ್ರಾ ಸರಿಯಾಗಿ ಆಹಾರ ಕ್ರಮವನ್ನ? ಹಾ ಸರ್ ಮಾಡಿದ್ದೆ, ಆರಾಮಾಗಿದ್ದೀನಿ ಸರ್, ಏನ್ ತೊಂದ್ರೆ ಇಲ್ಲ ಈಗ. ಅಲ್ಲ ಸರ್, ಮತ್ತೆ ಅಪ್ಡೇಟ್ ಕೊಡ್ಬೇಕು ನಾವು ಎಲ್ಲಾ. ಒಂದು ಆಹಾರ ಪದ್ಧತಿ, ಯಾಕಂದ್ರೆ ಜನರು ಇವತ್ತು ಕಷ್ಟ ಪಡ್ತಾ ಇದಾರೆ. ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಸೇರಿವಿ. ನಿಮ್ದಿಗೆ ಲಿವರ್ ಪ್ರಾಬ್ಲಮ್, ಆಮೇಲೆ ಜೀರ್ಣಾಂಗ ವ್ಯವಸ್ಥೆ ಪ್ರಾಬ್ಲಮ್ ಏನೇನ್ ಇದಾವಲ್ಲ, ಎಲ್ಲಕ್ಕೆ ಆಂಟಾಸಿಡ್ ಟ್ಯಾಬ್ಲೆಟ್ಗಳು, ವಿವಿಧ ರಾಸಾಯನಿಕ ಮಾತ್ರೆಗಳನ್ನ ತಗೊಂಡು ಜೀವನ ನರಕ ಮಾಡ್ಕೋತಾ ಇದಾರೆ. ನೀವೆಲ್ಲ ಸರಿ ಹೋಗಿದ್ದ ಒಂದು ಅಪ್ಡೇಟ್ ಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್. ಪ್ರತಿಯೊಬ್ಬರು ತಮ್ಗೆ ಏನ್ ಇಶ್ಯೂ ಇತ್ತು, ಏನೇನಾಯ್ತು, ಎಷ್ಟು ದಿನ ಪಾಲನೆ ಮಾಡಿದ್ರಿ, ಏನೇನು ಬದಲಾವಣೆಗಳು ಕಂಡು ಎಲ್ಲ ತಿಳಿಸ್ತಾ ಇರ್ಬೇಕು ಸರ್. ಹಾಗೆ ಕುಂದಿರ್ಬಾರ್ದು. ಯಾಕಂತಂದ್ರೆ ಇವಾಗ ಜನರಿಗೆ ತಿಳಿಸುವ ಕರ್ತವ್ಯ ನಮ್ಮದು. ಅದಕ್ಕೆ ತಮ್ಗೆ ಏನೈತಿ, ಎಷ್ಟು ದಿನ ಫಾಲೋ ಮಾಡಿದ್ರಿ, ಎಷ್ಟು ದಿನ ಅನುಸರಿಸಿದ್ರಿ, ಎಷ್ಟು ದಿನ ಬಿಟ್ಟು ತಮಗೆ ಸರಿ ಹೆಲ್ತ್ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತು, ಅದನ್ನ ಹೇಳಿ ನಮ್ಗೆ. ನನ್ಗೆ ಅದು ನಾನು 3 ರಿಂದ 4 ತಿಂಗಳು ಏನೋ ಮಾಡಿದೆ ಸರ್. 100% ಮಾಡಿದ್ರಾ? 100% ಸರ್. ಬೆಳಗ್ಗೆ ಹೊತ್ತು ಗ್ರೀನ್ ಜ್ಯೂಸು, ಆಮೇಲೆ ಫ್ರೂಟ್ಸ್, ಸಂಜೆ ವೆಜಿಟೇಬಲ್ಸ್. ಇದೇ ತರ 6 ತಿಂಗಳು ಮೇಂಟೈನ್ ಮಾಡಿದೆ ಸರ್ ನಾನು. ಏನೇನು ಬದಲಾವಣೆಗಳದು? ಮೊದ್ಲು ಏನೇನು ನಿಮಗೆ ತೊಂದರೆಗಳು, ಲಕ್ಷಣಗಳಿದ್ದು? ಸರ್ ಏನು ಅಂದ್ರೆ ಬಾಡಿ ಫುಲ್ ದಪ್ಪ ಇತ್ತು ಮೊದ್ಲು. ಎಲ್ಲ ಕಲ್ಮಶವರೆಗೂ ಇರ್ಬೇಕು. ಎಲ್ಲ ಬಾಡಿ ಎಲ್ಲ ಡಿಟಾಕ್ಸ್ ಆಯ್ತು. ಆಮೇಲೆ ಫುಲ್ ಬಾಡಿ ಶೇಪ್ ಆಯ್ತು. ಆಮೇಲೆ ಡೈಜೆಷನ್ ಇಶ್ಯೂ ಇತ್ತು, ಏನಿತ್ತು ಎಲ್ಲ ಕಡಿಮೆ ಆಯ್ತು. ಬಾಡಿ ಏನ್ ಮೊದ್ಲು ಎನರ್ಜಿ ಇತ್ತ ಅದಕ್ಕಿಂತ ಡಬಲ್ ಎನರ್ಜಿ ಆಯ್ತು. ಮತ್ತೆ ನಿದ್ದೆನೂ ಫುಲ್ ಆರಾಮ್ ನಿದ್ದೆ. ಆಳವಾದ ನಿದ್ದೆ, ಬಂಗಾರದ ನಿದ್ದೆ ಅದು. ಆಳವಾಗಿ ನಿದ್ದೆ ಮಾಡಿದ್ರೆ ಫುಲ್ ರಿಫ್ರೆಶ್ಮೆಂಟ್ ಇರುತ್ತೆ. ಫುಲ್ ಬಾಡಿ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುತ್ತೆ ಸರ್. 6 ತಿಂಗಳಲ್ಲಿ ಪೂರ ದೇಹವೇ ಕಾಯಕಲ್ಪ ಡಿಟಾಕ್ಸ್ ಆಗಿಬಿಟ್ಟಿರುತ್ತೆ. ಅನುಭವ ಆಗಿರ್ಬೇಕು ತಮ್ಗೆ. ಹೊಸ ಜೀವಕೋಶಗಳು, ಹೊಸ ಅಂಗಾಂಗಗಳು, ಹೊಸ ಮನಸ್ಸು, ಹೊಸ ಬುದ್ಧಿ. ದೇಹ ಒಂದೇ ಬದಲಾವಣೆ ಅಲ್ಲ, ಹೊಸ ಮನಸ್ಸು, ಹೊಸ ಬುದ್ಧಿ, ಸಾತ್ವಿಕತೆ, ಕರುಣೆ ಎಲ್ಲ ಬಂದಿರ್ಬೇಕಲ್ಲ ಅನುಭವದಲ್ಲಿ ತಮ್ಗೆ. ಹೌದು ಸರ್. ಬರೆದಿಡ್ಬೇಕು ಸರ್, ಅವನ್ನೆಲ್ಲ ಬರೆದಿಡ್ಬೇಕು. ಜೀವನದ ಅತಿ ಅಮೂಲ್ಯವಾದ ಅಮೃತ ಗಳಿಗೆಗಳು ಎಲ್ಲ ರಾವ್ ಫುಡ್ ಸೇವನೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಅಮೃತ ಗಳಿಗೆ ಪ್ರತಿಯೊಂದು ಕ್ಷಣದ ಅನುಭವ. ಈ ಜೀವನದಲ್ಲಿ ನಿಮ್ಗೆ ಕುಕ್ ಫುಡ್ ಸ್ಟಾರ್ಟ್ ಮಾಡಿದಾಗ ಯಾವ ಅನುಭವ ಆಗೋದಿಲ್ಲ, ಯಾವ ಆರೋಗ್ಯ ಅನುಭವ ಇರೋದಿಲ್ಲ. ಗೊತ್ತಿದೆ ತಮ್ಗೂ. 6 ತಿಂಗಳಿಗೆ ತಮ್ಮ ಸಮಸ್ಯೆ ಏನೇನಿದೆಯೋ ಎಲ್ಲ ಪರಿಹರಿಸ್ಕೊಂಡ್ರಿ? ಎಲ್ಲವೂ ಕ್ಲಿಯರ್ ಆಗಿದೆ ಸರ್. ಅದೇ ಕಣ್ಣದು ಸ್ವಲ್ಪ ಮೇಜರ್ ಇಶ್ಯೂ ಏನಿತ್ತು ಸರ್ ತಮ್ಗೆ? ಮೇಜರ್ ಇಶ್ಯೂ ಏನಿತ್ತು ಅವಾಗ ನಮ್ಗೆ ಕರೆ ಮಾಡಿದಾಗ? ಸರ್ ಅದೇ ಡೈಜೆಷನ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಯಾವ್ಯಾವ ಮಾತ್ರೆ ತೆಗೆದುಕೊತಾ ಇದ್ರಿ ತಾವು? ಮಾತ್ರೆ ಏನ್ ತಗೋತಿರ್ಲಿಲ್ಲ ಸರ್. ಯಾವ್ದು ತಗೊಂಡ್ರು ಏನಾಗ್ತಿತ್ತು, ಸಪ್ರೆಸ್ ಆಗ್ತಿತ್ತು, ಕ್ಲಿಯರ್ ಆಗ್ತಿರ್ಲಿಲ್ಲ. ಕಾನ್ಸ್ಟಿಪೇಷನ್ ಇತ್ತು ಸರ್. ಏನೇ ಸೇವನೆ ಮಾಡಿದ್ರು ಜೀರ್ಣ ಆಗ್ತಾ ಇದ್ದಿಲ್ಲ ತಮ್ಗೆ? ಡೈಜೆಷನ್ ಆಗ್ತಿರ್ಲಿಲ್ಲ ಸರ್. ಎಲ್ಲ ಸರಿ ಮಾಡ್ಕೊಂಡ್ರಿ 6 ತಿಂಗಳಲ್ಲಿ? ಈಗೆಲ್ಲವೂ ಆರಾಮಾಗಿದೆ ಸರ್. ಆರಾಮಾಗಿ ಹೊಸ ಜೀವನದಲ್ಲಿ ಬದುಕ್ತಾ ಇದೀವಿ. ಹೊಸ ಜೀವನ, ಆಹಾರ ಪದ್ಧತಿಯಿಂದ ಹೊಸ ಜೀವನದಿಂದ ಹೊಸದಿನ ಸಿಕ್ಕಿದೆ ತಮಗೂ? ಹೌದು ಸರ್. ಅಪ್ಡೇಟ್ ಮಾಡ್ತಾ ಇರಿ, ಒಳ್ಳೇದಾಗಲಿ. ಜನಕ್ಕೆ 4 ಜನಕ್ಕೆ ತಿಳಿಸ್ರಿ. ಈಗ ಎಲ್ಲರೂ ಆಸ್ಪತ್ರೆ ಮಾತ್ರೆಗಳಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಆಸ್ಪತ್ರೆ ಮಾತ್ರೆಗಳಲ್ಲಿ ಆರೋಗ್ಯ ಇಲ್ಲ, ಆರೋಗ್ಯ ಇರೋದು ಆಹಾರದಲ್ಲಿದೆ. ಹೌದು ಸರ್. ಇರ್ಲಿ ಒಳ್ಳೇದಾಗ.